ಬೇಕು ಈ ಥರ ಇದು ಮಾರ್ಕೆಟ್ ಒಳಗೆ ಸಿಗ್ತೈತಿ 120 ರೂಪಾಯಿ. ಹಾಗೆ ಇದು ಲೂಬ್ರಿಕೆಂಟ್ ಮೋಟೋಲ್, ಇದು ಲೂಬ್ರಿಕೆಂಟ್ ಈ ಸ್ಪ್ರೇ ಒಂದು ಬರ್ತೈತಿ. ಇದೆ ನೋಡಿ ಲೂಬ್ರಿಕೆಂಟ್ ಅಂತ 150 ml ಬರ್ತೈತಿ. ಇದು ರೇಟ್ 260 ರೂಪೀಸ್ ಬಿತ್ತು ನಮಗಿದೆ. ಇದು ದೊಡ್ಡ ಬಾಟಲು ಸಿಗ್ತೈತಿ. ಇದನ್ನು ಸ್ಪ್ರೇ ಬೇಕಂತ ಏನಿದಿಲ್ಲ, ಸ್ಪ್ರೇ ಆದ್ರೆ 250 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಕೈತಿ. ಭಾಳ ಹೆವಿ ಎಕ್ಸ್ಪೆನ್ಸಿವ್ ಆಕೈತಿ. ಅದ್ರ ಸಂಬಂಧ ಇದು ಫ್ರೂಟಿ ಅಲ್ಲ, ಡೀಸೆಲಿಂದ ಚೈನ್ ತೊಳಿತೀನಿ. ಇಂಥದ್ದೊಂದು ಪಾನ ತಂದು ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಮುಂದಲ್ಲಿ ಚೈನ್ ಮುಂದಿನ ಗಡ್ಡಿ ಉಚ್ಬೇಕು, ಅಲ್ಲಿ ಭಾಳ ರಸ್ಟ್ ಹಿಡ್ದಿರ್ತೈತಿ. ಇದು 8 mm ಎಲ್ಲ ಗಾಡಿಗೂ ಆಲ್ಮೋಸ್ಟ್ ಬರ್ತೈತಿ. ಈ ಥರ ಒಂದು ತಂದು ಇಟ್ಕೊಂಬಿಡಿ, ಎಲ್ಲದಕ್ಕೂ ಹೆಲ್ಪ್ ಆಕೈತಿ. ನೀವು ನೋಡ್ರಿ ಚೈನ್ ಯಾವ ಥರ ರಸ್ಟ್ ಹಿಡ್ದೈತಿ, ಅದಕ್ಕೆ ಕ್ಲೀನ್ ಮಾಡ್ಬೇಕು. ಇಲ್ಲ ಹೊರ ಗಾಡಿ ಪ್ರಾಬ್ಲಮ್ ಆಕೈತಿ. ಸ್ಪಾಕೆಟ್ ಮುಂದೆ ಯಾವುದೇ ಗಾಡಿಗಾದರೂ ಇಲ್ಲಿ ಮುಂದಿನ ಚಕ್ರದಂತೆಲ್ಲೇ ಒಂದು ಪಾಕೆಟ್ ಇರ್ತೈತಿ, ಅದನ್ನು ಮೊದಲು ಉಚ್ಕೋಬೇಕು. ಅದ್ರ ಒಳಗೆ ಭಾಳ ರಸ್ಟ್ ಹಿಡಿದಿರ್ತೈತಿ ಮತ್ತು ರಾಡಿನೂ ಕುಂತಿರ್ತೈತಿ. ಅದನ್ನು ಕ್ಲೀನ್ ಮಾಡ್ಬೇಕು. ಇದು ಮೇನ್. ಯಾವುದೇ ಗಾಡಿ ಇದ್ದರೂ, ಓಪನ್ ಚೈನ್ ಗಾಡಿ ಇದ್ದರೂ ಈ ಥರ ಮಾಡೋದ್ರಿಂದ ಗಾಡಿ ಸ್ಮೂತ್ನೆಸ್ ಬರ್ತೈತಿ ಮತ್ತು ಸೌಂಡ್ ಆಗಂಗಿಲ್ಲ. ಚೈನ್ ಪಾಕೆಟ್ ಜಲ್ದಿ ಹೋಗಂಗಿಲ್ಲ. ಈಗ ತೋರಿಸ್ತದೆ ನೋಡ್ರಿ ಅದು ಎಷ್ಟು ಹೊಲಸಾಗೈತೆ ಅಂತೇಳಿ. ನೋಡ್ರಿ ಇಲ್ಲಿ ಪೂರ ಹೊಲಸಾಗ್ಬಿಟ್ಟೈತಿ, ರಾಡೆಲ್ಲ ಕುಂತೈತಿ. ಅದಕ್ಕೆ ನಿಮ್ಗೆ ಹೇಳೋದು ಇದನ್ನು ಓಪನ್ ಮಾಡ್ರಿ ಅಂತ. ಹಂಗೆ ಮುಂದಿನ ಚಕ್ರದ ಗಡ್ಡೆ ಅಂತೇಳಿ ಹೊಲಸ್ಕೊಂತಿರ್ತೈತಲ್ಲ, ಅದನ್ನು ನೀರು ಹಾಕಿ ಸೋಪ್ ಅಥವಾ ನೀವು ಶಾಂಪು ಯೂಸ್ ಮಾಡ್ತಿರಲ್ಲ, ಶಾಂಪು ಹಾಕಿ ಕ್ಲೀನಾಗಿ ತೊಳ್ಕೊಬೇಕು. ಮೊದಲು ನಾ ಹೆಂಗೆ ತೊಳೆತೇನೆ ನೋಡ್ರಿ. ಅಲ್ಲಿ ಮುಂದೆಲ್ಲ ಅಲ್ಲಿ ರಸ್ಟ್ ಕುಂತಿರ್ತೈತಿ. ಪೂರ ಕ್ಲೀನ್ ಮಾಡ್ಕೊರಿ. ಕ್ಲೀನ್ ಮಾಡ್ಕೊಟ್ಟಿಂದ ನೆಕ್ಸ್ಟ್ ಡೀಸೆಲ್ಲೇ ವಾಶ್, ಮೊದಲು ಸೋಪ್ ಹಚ್ಚಿ ಚೈನ್ ಎಲ್ಲ ತೊಳ್ಕೊರಿ. ನೀರು ಹಾಕಿ ಫುಲ್ ಈ ಥರ ಕ್ಲೀನ್ ಮಾಡ್ಕೊರಿ. ಪೂರ ಡೀಸೆಲ್ ಹಾಕೋಕ್ಕಿಂತ ಮುಂಚೆಗೆ ಅರ್ವಿಲ ಒರೆಸ್ಕೊಂಡು ಅದನ್ನು ನಮ್ಮ ಆಗೋಂಗೆ ಮಾಡಿರಿ. ಪೂರ ನೀರು ಬಿಟ್ಟಿರ್ಬೇಕು. ಆ ಥರ ಮಾಡಿಟ್ರೆ ಡೀಸೆಲ್ಲೇ ತೊಳ್ಯಾಕೆ ಹೆಲ್ಪ್ ಆಕೈತಿ. ಒಂದು ಸಣ್ಣ ಬಾಟ್ಲಿ ತೊಗೊಂಡು ಅದ್ರ ಬಾಯ್ಬುಚ್ಚಿಗೆ ಒಂದು ಸಣ್ಣ ಹೋಲ್ ತೆಗೀರಿ. ಅದರಿಂದ ಡೀಸೆಲ್ ಹಾಕೋಕೆ ಹೆಲ್ಪ್ ಆಕೈತಿ. ನೆಕ್ಸ್ಟ್ ಡೀಸೆಲ್ ಮೊದಲು ಸ್ಪ್ರೇ ಮಾಡ್ಬೇಕು. ಗಾಡಿ ಚಲೋ ಇಟ್ಕೊಂಡು ಮಾಡೋದು ಸ್ವಲ್ಪ ಡೇಂಜರ್. ನಿಮ್ಮ ಹುಷಾರೊಳಗೆ ಮಾಡಿರಿ. ಯಾಕಂದ್ರೆ ನಾನು ಒಂದು ಸರಿ ಅದ್ರೊಳಗೆ ಕೈ ಸಿಗಿಸ್ಕೊಂಡೇನಿ. ಅದಕ್ಕೆ ಎಲ್ಲತನೇ ಯಾರ ಥರ ಹೆಲ್ಪ್ ತೊಗೊಂಡು ಗಾಡಿ ತಿರುಗಿಸಿದ್ದನ್ನು ಮಾಡಿರಿ. ನಾನು ಈ ಸದ್ಯಕ್ಕೆ ಯಾರೂ ಇಲ್ಲಿದ್ದಕ್ಕೆ ಗಾಡಿ ಸ್ಟಾರ್ಟ್ ಮಾಡಿಟ್ಟು ಈ ಥರ ಡೀಸೆಲ್ ಬಿಟ್ಟೆ. ಅದಕ್ಕೆ ಡೀಸೆಲ್ ಬಿಟ್ಟಿಂದ ಬ್ರಷ್ ತೊಗೊಂಡು ಚೈನಕ್ಕೆ ಈ ಥರ ಹಿಡಿಬೇಕು. ಯಾಕಂದ್ರೆ ಆ ಕಡೆ ಈ ಕಡೆ ಹೊಲಸ್ಕೊಂತಿರ್ತೈತಲ್ಲ, ಅದು ಬಿಟ್ಟು ಹೊಕ್ಕೈತಿ. ಮತ್ತು ಹಂಗೆ ಕೈ ಹುಷಾರಿಂದ ನೋಡ್ಕೊಂಡು ಹಿಡೀರಿ. ಯಾಕಂದ್ರೆ ಕೈ ಸಿಕ್ಕೋತೈತಿ. ಹಿಂಗೆ ಮ್ಯಾಲೂ ಕರೆಕ್ಟಾಗಿ ಹಿಡಿದ್ರೆ ನಡ್ಕಿನ ಹೊಲಸ್ಕೊಂತಿದ್ದೆಲ್ಲ ಕ್ಲಿಯರ್ ಆಕೈತಿ. ಈ ಥರ